ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ದೇಶದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಮೋದಿ ಎರಾದಲ್ಲಿ ಮುಸ್ಲಿಮರನ್ನ ಸಿಲುಕಿಸೋದು ಬಹಳ ಬಹಳ ಸುಲಭ. ಅವ್ರ ಹೆಸರಲ್ಲಿ ನೀವು ಏನಾದರೂ ಮಾಡಿ, ಅವರ ಹೆಸರು ಹೇಳಿ, ಮುಗೀತು. ಅವ್ರನ್ನ ಎತ್ಕೊಂಡೋಗಿ ಜೈಲಿಗೆ ಹಾಕೋದಕ್ಕೆ ಕೆಲವೇ ನಿಮಿಷಗಳು ಸಾಕು. ಮಾರನೇ ದಿನ ಅವ್ರ ಮನೆಗೆ ಹತ್ರ ಹೋಗಿ ಬುಲ್ಡೋಸರ್ ತಗೊಂಡು ಹೋಗಿ ಆ ಮನೆಯನ್ನ ನೆಲಸಮ ಮಾಡಿ ಇಡೀ ಕುಟುಂಬವನ್ನ ಅಥವಾ ಇಡೀ ಗ್ರಾಮವನ್ನ ಇಡೀ ಸಮುದಾಯವನ್ನ ಬೀದಿ ಪಾಲ್ ಮಾಡಿ ಖುಷಿ ಪಡುವಂತಹ ನೀಚಾತಿ ನೀಚ ಮನಸ್ಥಿತಿ ಇರುವಂತಹ ಮೋದಿ ಎರಾದಲ್ಲಿ ನಾವಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಬುಲ್ಡೋಸರ್ ಬಾಬಾ ಅಂತ ಕರೆಸಿಕೊಳ್ಳುವ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಂತೂ ಅದು ನೀವು ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಬೆರಳು ತೋರಿಸಿದ್ರೆ ಸಾಕು, ಅವನು ಮುಸ್ಲಿಂ, ಅಷ್ಟಕ್ಕೆ ಅವನನ್ನು ಬೇಕಾದ್ರೆ ಬಂಧಿಸಿ ಏನಾದ್ರು ಒಂದು ಗತಿ ಕಾಣಿಸ್ತಾರೆ. ಅಂಥದ್ರಲ್ಲಿ ದೇವಸ್ಥಾನದ ಗೋಡೆಗಳ ಮೇಲೆ ಹಸಿರು ಬಣ್ಣದಲ್ಲಿ ಐ ಲವ್ ಮೊಹಮ್ಮದ್ ಅಂತ ಬರೆದು ಬಿಟ್ರೆ, ಆ ಕೇಸಲ್ಲಿ 8 ಜನ ಮುಸ್ಲಿಮರು ಅರೆಸ್ಟ್ ಆಗಿಬಿಟ್ರೆ ಮುಂದೇನಾಗಬಹುದು? ಅವರು ಜೀವನ ಪರ್ಯಂತ ಜೈಲು, ಅವರ ಮನೆಗಳು ಧ್ವಂಸ. ಆದರೆ ಇಲ್ಲಿ ಆ 8 ಮುಸ್ಲಿಮರು ಜಸ್ಟ್ ಮಿಸ್ ಆಗಿದ್ದಾರೆ, ಜಸ್ಟ್ ಬಿಕಾಸ್ ಆಫ್ ಸಿಸಿಟಿವಿ ಕಾರಣಕ್ಕೆ ಬಂಧನ ಆಗಿದ್ದಂತಹ 8 ಮುಸ್ಲಿಮರು ಜಸ್ಟ್ ಮಿಸ್. ಅವ್ರ ಮನೆಗಳು ಮಿಸ್, ಅವ್ರ ಕುಟುಂಬಗಳು ಮಿಸ್, ಎಲ್ಲ ಮಿಸ್, ಜಸ್ಟ್ ಮಿಸ್, ಬದುಕೊಳ್ಳೋದ್ರು. ಹಾಗಾದ್ರೆ ಏನಿದು ಪ್ರಕರಣ? ಆ ಕಂತ್ರಿ ಕೆಲಸ ಮಾಡಿದ್ದು ಯಾರು? ಪೊಲೀಸರು ಹೇಗೆ ಅದನ್ನ ರಿವೀಲ್ ಮಾಡಿದ್ರು, ಕಂಡು ಹಿಡಿದ್ರು? ವಿವರಿಸ್ತೀನಿ. ಉತ್ತರ ಪ್ರದೇಶದ ಅಲಿಗಢ ಅಲ್ಲಿ ಅಕ್ಟೋಬರ್ 25ನೇ ತಾರೀಕು ಬೆಳಗ್ಗೆ ಎದ್ದು ನೋಡ್ತಾರೆ, 2 ಗ್ರಾಮಗಳ ನಡುವೆ, ಭಗವಾನ್ಪುರ್ ಮತ್ತು ಬುಲಾಖಿಗಢ್ ಅನ್ನುವಂತಹ 2 ಗ್ರಾಮಗಳ ನಡುವೆ ಒಂದು 4 ಹಿಂದೂ ದೇವಸ್ಥಾನಗಳ ಗೋಡೆಗಳ ಮೇಲೆ ಹಸಿರು ಬಣ್ಣದಲ್ಲಿ ದೊಡ್ಡ ದೊಡ್ಡದಾಗಿ ಐ ಲವ್ ಮೊಹಮ್ಮದ್ ಅಂತ ಬರೆದಿದ್ದಾರೆ. ಆ ಬರ್ದಿರೋದ್ರಲ್ಲಿ ಏನ್ ತಪ್ಪಿತ್ತು ಅನ್ನೋದನ್ನ ಮುಂದಕ್ಕೆ ಹೇಳ್ತೀನಿ. ಐ ಲವ್ ಮೊಹಮ್ಮದ್ ಅಂತ ಬರೆದಿದ್ದಾರೆ ಹಸಿರು ಬಣ್ಣದಲ್ಲಿ. ತಗೊಳ್ರಿ, ಬೇಕಾದಕ್ಕಿಂತ ಬ್ರೇಕಿಂಗ್ ನ್ಯೂಸ್. ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಮರ ವಿರುದ್ಧ ದಾಳಿ ಶುರುವಾಯಿತು, ಇನ್ನೊಂದು ಕಡೆ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳಲ್ಲಿ ಬೊಗಳೋದು ಶುರುವಾಯಿತು. ಅಲ್ಲಿ ಜನ ಸೇರಿದ್ರು, 2 ಹಳ್ಳಿಗಳ ಜನ ಸೇರಿದ್ರು. ಅಂಥ ಪ್ರಕರಣ ನಡೆದಾಗ ಈ ಹಿಂದುತ್ವ ಪಡೆಗಳು ಸುಮ್ಮನೆ ಇರ್ತಾವ? ಅವರ ಗೂಂಡಾಗಿರಿ ತೋರಿಸೋದಕ್ಕೆ ಅದಕ್ಕಿಂತ ಸೂಕ್ತವಾದಂತಹ ಸನ್ನಿವೇಶ ಬೇರೆ ಇರೋದೇ ಇಲ್ಲ. ಹಿಂದುತ್ವದ ಹೆಸರಿನಲ್ಲಿ ಒಂದಷ್ಟು ಜನ, ಇನ್ನೊಂದು ಕರ್ಣಿ ಸೇನಾ ಅಂತ ಆ ಕಡೆ ಇದೆ, ದಲಿತರನ್ನ ಹೊಡೆದು ಸಾಯಿಸೋದಕ್ಕೆ ಅಂತ ಇರುವಂತಹ ಒಂದು ಕುಂತ್ರಿ ಗ್ಯಾಂಗ್, ಅದು ಕರ್ಣಿ ಸೇನಾ ಅನ್ನುವಂಥದ್ದು. ಅದು ಬಂದು ಮುಸ್ಲಿಮರ ವಿರುದ್ಧ ಘೋಷಣೆಗಳು, ಗಲಾಟೆಗಳು, ಬಂಧನಗಳಾಗ್ಲೇಬೇಕು ಇಮ್ಮಿಡಿಯೇಟ್ ಆಗಿ. ಯಾರು ಮಾಡಿದ್ದು? ನಮಗೆ ಟೈಮ್ ಎಲ್ಲ ತಗೊಳಂಗಿಲ್ಲ ನೀವು ಪೊಲೀಸರು, ಇಮ್ಮಿಡಿಯೇಟ್ ಆಗಿ ಮುಸ್ಲಿಮರನ್ನ ಎತ್ಕೊಂಡೋಗಿ, ಊರಲ್ಲಿರೋ ಮುಸ್ಲಿಮ್ಸ್ ಯಾರಿದಾರೋ ಎತ್ಕೊಂಡೋಗಿ. ಕರ್ಣಿ ಸೇನಾದವ್ರದ್ದು ಫುಲ್ ಡಿಮ್ಯಾಂಡ್. ಬಿಜೆಪಿ ಸರ್ಕಾರ, ಹಿಂದುತ್ವ ರೌಡಿಗಳು, ಹಿಂದುತ್ವ ಪಡೆಗಳು, ಅವರ ಒತ್ತಡಕ್ಕೆ ಪೊಲೀಸರು ಮಣಿದೇ ಇರೋದಕ್ಕಾಗತ್ತಾ? ಉತ್ತರ ಪ್ರದೇಶದಲ್ಲಿ ಈ ಹಿಂದುತ್ವ ಪಡೆಗಳು ಹೇಳಿದ್ದನ್ನ ಪೊಲೀಸರು ಮಾಡದೆ ಹೋದ್ರೆ ಯೋಗಿ ಆದಿತ್ಯನಾಥ್ ಸುಮ್ಮನೆ ಇರ್ತಾರ? ಸಾಧ್ಯನೇ ಇಲ್ಲ. ಆ ಭಯ ಪೊಲೀಸರಿಗಿರುತ್ತಲ್ಲ. ಸರಿ, ನೀವೇ ಹೇಳ್ರಪ್ಪ ಒಂದಷ್ಟು ಹೆಸರನ್ನ ಅಂತ ಕರ್ಣಿ ಸೇನಾ ಕೇಳೋರು. ಆ ಕರ್ಣಿ ಸೇನಾದ ಆ ಏರಿಯಾ ಮುಖ್ಯಸ್ಥ ಜ್ಞಾನೇಂದ್ರ ಸಿಂಗ್ ಅಂತ ಅವನ ಹೆಸರು. ಅವನು 8 ಜನ ಮುಸ್ಲಿಮರ ಹೆಸರುಗಳನ್ನು ಹೇಳಿದ. ಆ ಊರಲ್ಲಿದ್ದಂತಹ ಪ್ರಮುಖ ಒಂದು ಕುಟುಂಬದ 8 ಜನರ ಹೆಸರು ಹೇಳ್ದ. ಯಾರ್ಯಾರ ಹೆಸರು ಹೇಳ್ದ? ಮೌಲ್ವಿ ಮುಸ್ತಕಿಮ್ ಅನ್ನುವಂಥವ್ರದ್ದು, ಗುಲ್ ಮೊಹಮ್ಮದ್ ಅನ್ನುವಂಥವ್ರು, ಸುಲೇಮಾನ್, ಸೋನು, ಅಲ್ಲಾ ಬಕ್ಷ್, ಹಸನ್, ಹಮೀದ್, ಯೂಸುಫ್. 8 ಜನನೇ ಮಾಡಿದ್ದಾರೆ. ಇದು ಆಡ್ರಿ ಅರೆಸ್ಟು, ಇಲ್ಲಾಂದ್ರೆ ಅಷ್ಟೇ. ನೀವು ಆದಿತ್ಯನಾಥ್ ಗೊತ್ತಾದ್ರೆ ನಿಮ್ ಕತೆ ಮುಗೀತು ಅಂತ ಪೊಲೀಸರನ್ನ ಹೆದರ್ಸಿದ್ದಾರೆ. FIR ಆಗಿ ಇಮ್ಮಿಡಿಯೇಟ್ ಅರೆಸ್ಟ್. 8 ಜನ ಬಂಧನ, ಮುಲಾಜಿಲ್ಲ, ಎತ್ಕೊಂಡೋಗಿ ಜೈಲಿಗೆ ಬಿಸಾಕಿದ್ರು 8 ಜನರನ್ನ. ಅಯ್ಯೋ ನಾವು ಮಾಡಿಲ್ಲ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಬಾಯಿ ಬಡ್ಕೊಂಡ್ರು. ಯಾರು ಕೇಳ್ತಾರೆ? ನೀನು ಮುಸ್ಲಿಮಪ್ಪ, ನಿನ್ನನ್ನು ಬಂಧಿಸ್ಬೇಕು, ಅಷ್ಟೇ, ಮುಗೀತು ಕತೆ. ಹಿಂದುತ್ವದವ್ರು ಹೇಳ್ತಾರೆ ನಿನ್ನನ್ನು ಬಂಧಿಸ್ಬೇಕು, ಎತ್ಕೊಂಡೋಗಿ ಮುಚ್ಚಾಕರು. ಬಟ್ ಪೊಲೀಸರು ಏನೋ ದೊಡ್ಡ ಮನ್ಸು ಮಾಡಿ ಅಲ್ಲಿ ಸುತ್ತಮುತ್ತಲು ಇದ್ದಂತಹ CCTVಗಳನ್ನು ಚೆಕ್ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಆ ಐ ಲವ್ ಮೊಹಮ್ಮದ್ ಅಂತ ಬರ್ದಿದ್ರಲ್ಲ, ಮುಸ್ಲಿಮರು ಬರ್ದಿದ್ರೆ ಅವರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಮೊಹಮ್ಮದ್ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲ್ಲ, ಖಂಡಿತ ಮಾಡಲ್ಲ. ಇದರಲ್ಲಿ ಮೊಹಮ್ಮದ್ಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು.
ಅಲ್ಲೇ ಪೊಲೀಸರಿಗೆ ಡೌಟ್ ಬಂದು ಸುತ್ತಮುತ್ತಲು ಇದ್ದಂತಹ CCTVಗಳನ್ನ ಚೆಕ್ ಮಾಡಿದ್ದಾರೆ. CCTV ಚೆಕ್ ಮಾಡಿದ್ರೆ ಗೊತ್ತಾಗಿದ್ದು ಒಂದು 5 ಜನರ ಗುಂಪು ರಾತ್ರೋರಾತ್ರಿ ಹೋಗಿ ಆ ಕಂತ್ರಿ ಕೆಲಸ ಮಾಡಿದೆ. ಆ ಹುಡುಗರು ಯಾರು ಅಂತ CCTVಯಲ್ಲಿ ಚೆಕ್ ಮಾಡಿ ಅವ್ರ ಹಿಂದೆ ಬಿದ್ದರು ಪೊಲೀಸರು. 5 ಜನರನ್ನ ಎತ್ತಾಕೊಂಡು ಬಂದರು. 5 ಜನರ ಹೆಸರೇನು ಗೊತ್ತಾ? ಜಿಶಾಂತ್, ಆಕಾಶ್, ದಿಲೀಪ್, ಅಭಿಷೇಕ್ ಅಂತ. ಇದರಲ್ಲಿ ಇವ್ರಿಗೆ ಜಿಶಾಂತ್ ಅನ್ನುವಂಥವನು ಲೀಡರು. ಅವನ ಜೊತೆಗೆ 3 ಜನ ಆಕಾಶು, ದಿಲೀಪು, ಅಭಿಷೇಕ್ ಅನ್ನುವಂಥವ್ರು ಅವನು ಆಯ್ಕೆ ಮಾಡಿದಂತಹ ವ್ಯಕ್ತಿಗಳು, ಈ ಸತ್ಕಾರ್ಯ ಮಾಡೋದಕ್ಕೆ ಆಯ್ಕೆ ಮಾಡಿದಂತಹ ವ್ಯಕ್ತಿಗಳು. ಇದರಲ್ಲಿ ನನಗೂ ಒಂದು ಸೇವೆ ಮಾಡುವ ಅವಕಾಶ ಮಾಡಿಕೊಡಿ ಅಂತ ಅವನಾಗವನೇ ಜಿಗಿದು ಬಂದು, ಯಾರು ಕರೀದೆ, ಈ 4 ಜನ ಕರೀದೆ ಜಿಗಿದು ಬಂದವನು ರಾಹುಲ್ ಅನ್ನುವಂಥವನು. ಇದು ದೊಡ್ಡ ರಾಷ್ಟ್ರ ಸೇವೆ ಅಲ್ವಾ ಇದು, ನನಗೂ ಅವಕಾಶ ಕೊಡಿ, ಈ ಯುದ್ಧ ನಡಿಬೇಕಾದ್ರೆ ನಾನು ಹೋಗ್ತೀನಿ ಗಡಿ ಕಾಯೋದಕ್ಕೆ, ನಾನು ಮಿಲಿಟರಿಯಲ್ಲಿ ಸೇವೆ ಕೊಡ್ತೀನಿ ಅಂತ ಕೆಲವರು ದೇಶಭಕ್ತಿಯಿಂದ ಕೇಳ್ತಾರಲ್ಲ, ಹಂಗೆ ಈ ರಾಹುಲ್ ಅನ್ನುವನು ಕೊನೆಯಲ್ಲಿದ್ದಾನಲ್ಲ ಇವನು, ಅವರು ಯಾರು ಕರೆದೂ ಇಲ್ಲ, ಇವನು ಗೊತ್ತಾಗಿದೆ ಇವ್ರು ಇಂಥದ್ದು ಪ್ಲಾನ್ ಮಾಡಿದ್ದಾರೆ ಅಂತ, ಇವನೇ ಜಿಗಿದವನೇ, ನಾನು ಬರ್ತೀನಿ, ನನಗೂ ಹೆಸರು ಬೇಕು, ಸರಿ ನಡಿ ಮಾಡೋಣ ಅಂತ ಹೇಳಿ 5 ಜನ ಮಾಡಿರೋದು CCTVಯಲ್ಲಿ ಗೊತ್ತಾಗಿದೆ, ಓಡಾಡಿರೋದು ಎಲ್ಲ ಹಿಡ್ಕೊಂಡು ಸ್ವಲ್ಪ ಜೋರಾಗಿ ಕೇಳಿದ್ಮೇಲೆ ಒಪ್ಕೊಂಡಿದ್ದಾರೆ, ಹೌದು ನಾವೇ ಮಾಡಿದ್ರು. ಯಾಕರೋ ಮಾಡಿದ್ರಿ ಇಂತಹ ಕಂತ್ರಿ ಕೆಲಸನ ಅಂದ್ರೆ, ಆ 8 ಜನ ಮುಸ್ಲಿಮರು ಇದಾರಲ್ಲ ಅವ್ರಿಗೂ ನಮ್ಗೆ ಜಮೀನು ವಿವಾದ ಇದೆ, ಈ ಹೆಸರುಗಳನ್ನ ಬರೆದ್ರೆ ಈ ಊರಲ್ಲಿ ಪ್ರಮುಖವಾಗಿರೋ ಮುಸ್ಲಿಮ್ಸ್ ಅವರೇ ಅರೆಸ್ಟ್ ಆಗ್ತಾರೆ ಅನ್ನೋದು ನಮಗೆ ಗೊತ್ತಿತ್ತು. ಹಾಗಾಗಿ ಅವರನ್ನ ಸಿಲುಕಿಸೋದಕ್ಕೆ ನಾವು ಈ ಕೆಲಸ ಮಾಡಿದ್ವಿ, ಗ್ರೀನ್ ಪೇಂಟ್ ತಗೊಂಡ್ವಿ, ಸ್ಪ್ರೇ ಮಾಡಿದ್ವಿ, ಅಷ್ಟೇ, ಇನ್ನೇನು ಇಲ್ಲ ಅಂತ ಕ್ಲೀನ್ ಆಗಿ ತಪ್ಪೊಪ್ಪಿಗೆ ಒಪ್ಕೊಂಡ್ರು. ಆನಂತರ ಅವರನ್ನ ಅರೆಸ್ಟ್ ಮಾಡಿದ್ರು. ಈ 8 ಜನ ಮುಸ್ಲಿಮರು ರಿಲೀಸ್ ಆದ್ರು. ಪಾಪ 1 ದಿನ 2 ದಿನ ತಡವಾಗಿದ್ದಿದ್ರೆ ಅವ್ರ ಮನೆಗಳನ್ನ ಧ್ವಂಸ ಮಾಡಿರೋರು, ಅವ್ರ ಮನೆಗಳನ್ನ ಧ್ವಂಸ ಮಾಡಿ ಇಡೀ ಕುಟುಂಬವನ್ನ ಬೀದಿಗೆ ತಂದು ಚಪ್ಪಾಳೆ ತಟ್ಟಿ ಖುಷಿ ಪಟ್ಟಿರೋರು. ಮತ್ತು ಯೋಗಿ ಆದಿತ್ಯನಾಥ್ ಅವತ್ತೊಂದಿನ ಹೊಸ ಸ್ವೀಟ್ ಮಾಡಿಸ್ಕೊಂಡು, ಪಾಯಸ ಮಾಡಿಸ್ಕೊಂಡು ತಿನ್ಕೊಂಡು ಖುಷಿ, TV ನೋಡ್ಕೊಂಡು ಖುಷಿಯಾಗಿ ಹೆಮ್ಮೆಯಿಂದ ಒಂದಷ್ಟು ಸಂತೋಷ ಪಟ್ಟಿರೋರು. ಅದಕ್ಕೆ ಅವಕಾಶ ಆಗಲಿಲ್ಲ. 8 ಜನ ಮುಸ್ಲಿಮರು ಜಸ್ಟ್ ಮಿಸ್ ಆದ್ರು, ಅವ್ರ ಕುಟುಂಬಗಳು ಮನೆಗಳನ್ನು ಕಳ್ಕೊಳ್ಳೋದ್ರಲ್ಲಿ ಜಸ್ಟ್ ಮಿಸ್ ಆದ್ರು. ಈಗ ಬರುವ ಪ್ರಶ್ನೆ, ಈಗ ಮೇನ್ ಪ್ರಶ್ನೆಗೆ ಬರೋಣ. ಈ ಐ ಲವ್ ಮೊಹಮ್ಮದ್ ಅನ್ನೋದು 1.5 ತಿಂಗಳ ಹಿಂದೆ ನಡೆದಿತ್ತು. ಬರೇಲಿಯಲ್ಲೆಲ್ಲ ದೊಡ್ಡ ದೊಡ್ಡ ಗಲಾಟೆಗಳಾಯ್ತು. ಅದು ಆರಂಭ ಆಗಿದ್ದು ಆ ಕಡೆನೆ. ಒಂದು ಹಬ್ಬಕ್ಕೆ, ಮುಸ್ಲಿಮರ ಹಬ್ಬಕ್ಕೆ ಐ ಲವ್ ಮೊಹಮ್ಮದ್ ಅಂತ ದೊಡ್ಡದಾಗಿ ಬ್ಯಾನರ್ ಹಾಕಿದ್ರು. ಅದಕ್ಕೆ ಈ ಹಿಂದುತ್ವ ಪಡೆಗಳಿಂದ ವಿರೋಧ ಬಂತು, ಅದನ್ನು ತೆಗೆದು ಬಿಸಾಕ್ಬೇಕು, ದೊಡ್ಡದಾಗಿ ಹಾಕ್ಬಿಟ್ಟಿದ್ದಾರೆ. ಅದಕ್ಕೊಂದು ನೆಪ ಪೊಲೀಸರಿಗೆ, ಟ್ರಾಫಿಕ್ಗೆ ಅಡ್ಡ ಇದೆಯಂತೆ, ಎಲ್ಲೋ ಒಂದು ಮೂಲೆಯಲ್ಲಿ ಹಾಕಿದ್ದನ್ನು ತೋರಿಸಿ ಟ್ರಾಫಿಕ್ಗೆ ಅಡ್ಡ ಇದೆ ಅಂತ ಚೈಲ್ಡಿಶ್ ಆಗಿ ಹೇಳಿದ್ರು. ಅದರ ವಿಚಾರವಾಗಿ ಒಂದಷ್ಟು ಘರ್ಷಣೆಗಳಾಯಿತು. ಆ ನಂತರ ರಾಯ್ಬರೇಲಿಯಲ್ಲಿ ದೊಡ್ಡ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಯಾಕೆಂದ್ರೆ ಐ ಲವ್ ಮೊಹಮ್ಮದ್ ಅಂತ ಹಾಕಿದವ್ರ ಮೇಲೆ ಕೇಸುಗಳು ಹಾಕೋಕ್ ಶುರು ಮಾಡೋದು. ಸುಮಾರು 100 ಜನರ ಮೇಲೆ ಕೇಸುಗಳು ಹಾಕಿದ್ರು. ಒಂದಷ್ಟು ಜನರ ಮನೆಗಳನ್ನ ಬುಲ್ಡೋಸರ್ ಇಂದ ಹೊಡೆದು ಹಾಕಿದ್ರು. ಐ ಲವ್ ಮೊಹಮ್ಮದ್ ಅಂತ ಹಾಕೊಂಡಿದ್ದಕ್ಕೆ, ಅವರ ಪ್ರವಾದಿ, ಅವರ ಪ್ರೀತಿ ತೋರಿಸೋದಕ್ಕೆ ಕೇಸು, ಕೈ ಮೇಲೆ ಟ್ಯಾಟು ಹಾಕಿಸ್ಕೊಂಡಿದ್ದಕ್ಕೂ ಕೇಸು, ಐ ಲವ್ ಮೊಹಮ್ಮದ್ ಅಂತ ಕೈ ಮೇಲೆ ಟ್ಯಾಟು ಹಾಕಿಸ್ಕೊಂಡಿದ್ದಕ್ಕೆ ಕೇಸು, ಅವ್ರವ್ರ ಮನೆಗಳ ಮೇಲೆ ಸ್ಟಿಕ್ಕರ್ ಹಾಕೊಂಡ್ರೆ ಪೊಲೀಸರ ದೌರ್ಜನ್ಯ, ಅವ್ರ ಮನೆ ಮೇಲೆ ಅವ್ರ ಸ್ವಂತ ಮನೆ ಮೇಲೆ ಅವರೇ ದುಡ್ಡು ಕೊಟ್ಟು ಒಂದು ಸ್ಟಿಕ್ಕರ್ ಐ ಲವ್ ಮೊಹಮ್ಮದ್ ಅಂತ ಹಾಕಿಸ್ಕೊಂಡ್ರೆ ಅದಕ್ಕೆ ಕೇಸು, ದೌರ್ಜನ್ಯ, ಏನೇನೋ ನಡೀತಾ ಇತ್ತು. ಕೆಲವು ಮನೆಗಳನ್ನ ಬುಲ್ಡೋಸರ್ ಬಳಸ್ಕೊಂಡು ಧ್ವಂಸ ಮಾಡಿದ್ರು. ಸರಿನಾ? ಯಾಕೆ ಹೇಳಿದೆ ಇದನ್ನ? ಹಿಂದಿನ ಸ್ಟೋರಿ ಅಂದ್ರೆ, ಈಗ ಈ 5 ಜನ ಹಿಂದೂ ಹುಡುಗರು, ಇವರನ್ನು ಹುಡುಗರು ಅಂತ ಕರೀತಿರೋ, ಪುಡಾರಿಗಳು ಅಂತ ಕರೀತಿರೋ, ಪುಂಡ್ರು ಅಂತ ಕರೀತಿರೋ, ನಿಮಗೆ ಬಿಟ್ಟಿದ್ದು. ಈ 5 ಜನರನ್ನ ಅರೆಸ್ಟ್ ಮಾಡಿ ಸುಮ್ಮನೆ ಆದ್ರೆ ಹೆಂಗೆ? ಯಾಕೆ ಬುಲ್ಡೋಸರ್ ಹೋಗಲ್ಲ ಅವ್ರ ಮನೆಗಳ ಹತ್ರ? ಅವ್ರ ಮನೆಗಳನ್ನ ಯಾಕೆ ಬುಲ್ಡೋಸರ್ ಬಳಸ್ಕೊಂಡು ಹೊಡೆದು ಹಾಕಲ್ಲ? ಈ ಪ್ರಶ್ನೆ ಬರುತ್ತಲ್ವಾ? ಇದಕ್ಕೆ ಮಾತ್ರ ಉತ್ತರ ಕೊಡಲ್ಲ. ಬುಲ್ಡೋಸರ್ ಇರೋದು ಫಸ್ಟ್ ಪ್ರಯಾರಿಟಿ ಮುಸ್ಲಿಮರು, ಸೆಕೆಂಡ್ ಪ್ರಯಾರಿಟಿ ದಲಿತರು, ಥರ್ಡ್ ಪ್ರಯಾರಿಟಿ ಸ್ವಲ್ಪ ಸರ್ಕಾರದ ವಿರುದ್ಧ ಮಾತಾಡೋ ಬಡವರು. ಈ 3 ಜನಕ್ಕೆ ಮಾತ್ರ ಅನ್ವಯ ಆಗೋದು. ಹೇಳ್ತಾರಲ್ಲ ಅವಾಗ ಹಿಂದೂಗಳದು ಒಂದೊಂದು ಹೊಡೆದಾಕಿದೀವಿ ಅಂತ, ಅವರೆಲ್ಲ BJP ವಿರುದ್ಧ ಇರುವಂತಹ ಬಡವರು, ಅವರು ಮಾತ್ರ ಟಚ್ ಮಾಡಿರ್ತಾರೆ ಕೋಪದಲ್ಲಿ. ಮಿಕ್ಕಂತೆ ಹಿಂದುತ್ವದ ಹೆಸರಿನಲ್ಲಿ ರೌಡಿಸಂ ಮಾಡೋರು, ರೋಲ್ ಕಾಲ್ ಮಾಡೋರು, ಗೂಂಡಾಯಿಸಗಿರಿ ಮಾಡೋರು, ಈ ರೀತಿಯಾದ ಈ ಸಮಾಜದಲ್ಲಿ
ಅಶಾಂತಿ ಮೂಡಿಸೋದಕ್ಕೆ, ದ್ವೇಷ ಬಿತ್ತೋದಕ್ಕೆ ಈ ರೀತಿ ಮಾಡುವಂಥವ್ರು. ಅವ್ರ ಮೇಲೆ ಯಾವತ್ತೂ ಕೂಡ ಬುಲ್ಡೋಸರ್ ಹರಿದಿದ್ದಿಲ್ಲ, ಅವ್ರ ಮನೆಗಳ ಮೇಲೆ ಬುಲ್ಡೋಸರ್ ಹೋಗೋದಿಲ್ಲ. ಬಟ್ ಈ ಕೇಸಲ್ಲಿ 8 ಜನ ಮುಸ್ಲಿಮರು ಜಸ್ಟ್ ಮಿಸ್ ಆದ್ರು ಅನ್ನೋದು ಮಾತ್ರ ಒಂದು ರೀತಿ ಸಮಾಧಾನ. ಯಾಕಂದ್ರೆ ಅಮಾಯಕರನ್ನ ಸಿಲುಕಿಸೋದಕ್ಕೆ ಇಂತಹ ಕಂತ್ರಿ ಕೆಲಸಗಳನ್ನ ಮಾಡೋರು ಈ ದೇಶದಲ್ಲಿ ಬಹಳ ಜನ ಇದ್ದಾರೆ. ಮತ್ತು ಸುಮ್ಮನೆ ಆರೋಪ ಮಾಡಿದ್ರು ಮುಸ್ಲಿಮರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ದೇಶದ್ರೋಹದ ಕೇಸೆ ಹಾಕಿ, UAPA ಹಾಕಿ, NSA ಹಾಕಿ, ಲೈಫ್ ಲಾಂಗ್ ಜೈಲಲ್ಲಿ ಕೊಳೆಯಂಗೆ ಮಾಡುವಂತಹದಕ್ಕೆ ಸರ್ಕಾರಗಳು ಸಹ ಸಿದ್ಧವಾಗಿದ್ದಾವೆ. ಅದಕ್ಕೆ ಹೇಳಿದ್ದು ಇವರು ಫಾರ್ಚುನೇಟ್, ತುಂಬಾ ಅದೃಷ್ಟವಂತರು 8 ಜನ ಬಚಾವಾದರು ಸತ್ಯಕ್ಕೆ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.